ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದ ಹತ್ತಿರ ಬರತಕ್ಕಂಥ ಮಹಾಲ್ ರೋಜದ ಒಬ್ಬ ಮುತ್ಯ. ವಯಸ್ಸಿನಿಂದ ಆತ ಮುತ್ಯ ಅಲ್ಲ, ಆದರೆ ಜನರ ರೂಢಿಯಿಂದ ಆತನನ್ನು ಮುತ್ಯ ಮುತ್ಯ ಅಂತ ಕರೀತಾರೆ. ಈ ಹುಡುಗ ಅಥವಾ ಈ ಮುತ್ಯ ನನಗೆ ಸುಮಾರು 2 ವರ್ಷಗಳ ಹಿಂದೆ ಭೇಟಿಯಾಗಿದ್ದ. ಮೊನ್ನೆ ಕೂಡ ಇಬ್ರಾಹಿಂಪುರದ ಕಾರ್ಯಕ್ರಮಕ್ಕೆ ಬಂದಾಗ ಭೇಟಿಯಾಗಿದ್ದ. ಆದರೆ ಮುಖತಃ ನನ್ನ ಮತ್ತು ಅವರ ಭೇಟಿ ಆಗಿರಲಿಲ್ಲ. ಇದಕ್ಕಿಂತ ಪೂರ್ವದ ಸಂಗತಿಯನ್ನ ಕುರಿತು ಹೇಳುವುದಾದರೆ, ಇವರ ತಂದೆ ಅವರ ಹತ್ರ ಕೂಡ ಜನ ಹೀಗೆ ಹೋಗ್ತಿದ್ರು. ಅದು ಯಾವುದೋ ಒಂದು ಕಾರಣಕ್ಕಾಗಿ ಅವರ ತಂದೆಯನ್ನ ಕೊಲೆಗೈಲಾಗ್ತದೆ. ಆ ಕೊಲೆಗೆ ಕಾರಣ ಯಾರು ಏನು ಅಂತನ್ನೋದು ಒಬ್ಬ ಪತ್ರಕರ್ತನಾಗಿ ನಾನು ಬಲ್ಲೆ. ಅದನ್ನ ಇಲ್ಲಿ ವಿಷದ ಪಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಈ ಮುತ್ಯ, ನಮ್ಮ ಭಾಗದಲ್ಲಿ ಮುತ್ಯಗಳು ಭಾಳ ಜನ ಹುಟ್ಕೊಳ್ತಾರೆ. ಯಾಕೆ ಹುಟ್ಟಿಕೊಳ್ತಾರೆ ಅಂದ್ರೆ, ಅಜ್ಞಾನ ಎಲ್ಲಿರ್ತದೋ ಸಹಜವಾಗಿ ಇಂಥವರ ಸಂತತಿ ಬೆಳೀತಾ 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 ಹೋಗ್ತದೆ. ಈ ಭಾಗದಲ್ಲಿ ನೋಡುತ್ತಿದ್ದಂತೆ ಆಗರ್ಭ ಈ ಧಾರ್ಮಿಕ ಸ್ಥಾನದ ಎತ್ತರಕ್ಕೆ ಏರಬಹುದು ಅನ್ನೋದಕ್ಕೆ ಈಗಾಗಲೇ 1-2 ಮಠಗಳು ಇಲ್ಲಿ ಸಾಕ್ಷಿಯಾಗಿವೆ. ಆ ಮಠಗಳಲ್ಲಿ ಏನೂ ಚಮತ್ಕಾರ ಇಲ್ಲ, ಆದರೆ ಅವರ ನಡತೆ, ಅವರ ಮಾತು, ಅವರ ವರ್ತನೆ, ಅವರ ಬಟ್ಟೆ ಬರಿಗಳು ಇವೇನದವಲ್ಲ, ಇವು ಜನರನ್ನ ಅಟ್ರಾಕ್ಷನ್ ಮಾಡ್ತವೆ. ಇದನ್ನ ಬಹುಶಃ ಈ ಎಳೆನಿಟ್ಕೊಂಡು ಈ ಮಲ್ಲಿಕಾರ್ಜುನ ಈ ರೀತಿ ವಿಚಿತ್ರ ರೀತಿಯ ಮ್ಯಾನಿಸಮ್ಗೆ ಒಳಗಾದನಂತ ನನಗೆ ಒಂಥರ ಭಾಸ ಆಗ್ತದೆ. ಜನವು ಕೂಡ ಅಷ್ಟೇ, ಯಾವುದು ಏನು ಎತ್ತ ಅಂತ ಆಲೋಚನೆ ಮಾಡೋದೇ ಇಲ್ಲ. ಜನ ಮರಳೋ ಜಾತ್ರೆ ಮರಳೋ ಅಂತ ಅನ್ನುವಾಗೆ ಒಬ್ರು ಯಾರೋ ಆ ಕಡೆ ಹೋದ ಅಂದ್ರೆ ಇನ್ನೊಬ್ರು ಆ ಕಡೆ ಹೋಗೋದು. ಎತ್ತು ಈತಂದ್ರೆ ಕೊಟ್ಟಿಗೆ ಕಟ್ಟು ಕರುವನಂತನ್ನುವಂಥ ವಿವೇಚನೆ ಇರತಕ್ಕಂಥ ಜನಗಳು. ಇದು ಶರಣರ ನಾಡು ನಿಜ. ಇಲ್ಲಿ ಶರಣರ ವಿಚಾರಧಾರೆ 7 ಹೆಸರಿಲ್ಲದಂತೆ ಮಾಯವಾಗಿದೆ. ಇಲ್ಲಿ ಅಂಬಿಗರ ಚೌಡಯ್ಯನ ಬಗ್ಗೆ ಪ್ರೀತಿ ಇದೆ, ಒಲವಿದೆ, ಅಭಿಮಾನ ಇದೆ, ಗೌರವ ಇದೆ. ಆದರೆ ಅಂಬಿಗರ ಚೌಡಯ್ಯನವರ ಯಾವ ವಚನ ಕೂಡ ಈ ಭಾಗದ ಬಹುತೇಕ ಜನಗಳಿಗೆ ಗೊತ್ತಿಲ್ಲ. ಗೊತ್ತಿದ್ದ ಅಷ್ಟಿಷ್ಟು ಜನಗಳು ಅಂಬಿಗರ ಚೌಡಯ್ಯನವರನ್ನ ಒಂದು ಜನಾಂಗದ ಗುರುತಾಗಿ ನೋಡಿದ್ದಾರೆ ಹೊರತು ಅವರ ವಿಚಾರಧಾರೆಯನ್ನ ಅವರು ಪ್ರಭಾವಿಸಿಕೊಂಡು ಆ ವಿಚಾರದ ಧಾರೆಯಂತೆ ನಡಲಿಕ್ಕೆ ಯಾರೂ ತಯಾರಿಲ್ಲ. ಚೌಡಯ್ಯನ ಬಗ್ಗೆ ಗೌರವ ಪ್ರೀತಿ ಇರುವಂಥ ಬಹಳಷ್ಟು ಜನಗಳು ಸಹಿತ ಆತನ ತತ್ವ, ಚಿಂತನೆ, ಆಚಾರಗಳನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಿದ್ಧರಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ ಮತ್ತು ಬೇರೆ. ಈ ಮುತ್ಯ ನನಗೆ 2 ವರ್ಷ ಹಿಂದೆ ಇಬ್ರಾಹಿಂಪುರದ ಒಂದು ಜಾತ್ರೆಯಲ್ಲಿ ಕೂಡುವ ಒಂದು ಪ್ರಸಂಗ ಬಂತು, 2-3 ವರ್ಷಗಳ ಹಿಂದೆ. ಸಹಜವಾಗಿ ಈತನ ಬಗ್ಗೆ ನಾನು ಕೇಳಿದ್ದೆ, ನಾನು ಹೋಗಿರಲಿಲ್ಲ, ಗಮನಿಸೂ ಇಲ್ಲ. ಇಂಥವುಗಳ ಬಗ್ಗೆ ನನಗೆ ದಿವ್ಯ ನಿರ್ಲಕ್ಷ್ಯ ಇದೆ. ಭೇಟಿಯಾದಾಗ ಸಹಜವಾಗಿ ವೇದಿಕೆ ಮೇಲೆ ಬಿಟ್ಟಿದಾಗ ವೇದಿಕೆಯಲ್ಲಿ ಗದ್ದಲ, ಗೌಜು ಇತ್ಯಾದಿಗಳೆಲ್ಲ ಶುರು ಆಯಿತು. ನೋಡುತ್ತಿದ್ದಂತೆ ಒಂದು ಯುವಕರು, ಒಂದು 15-20 ಜನಗಳು, ಒಂದು ಗ್ಯಾಂಗ್, ಒಂದು ಗುಂಪಲ್ಲ, ಒಂದು ಗ್ಯಾಂಗೆ ಬಂತು. ಜೈ 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 ಜೈ, ಯಾಕೆ ಜೈಯೋ ಏನೋ ಗೊತ್ತಿಲ್ಲ. ಇದು ಜೈಕಾರಗಳು ಇಲ್ಲಿ ಸಾಮಾನ್ಯ. ನನಗೂ ಕೂಡ ಜೈ ಹೊಡೆದ್ರೆ ಜೈ ಹೊಡಿತಕ್ಕಂಥ ಜನಗಳು ಕೂಡ ಇಲ್ಲಿ ಇದ್ದಾರೆ. ಜೈ ಹೊಡೆದ್ರು. ಈತ ವೇದಿಕೆ ಮೇಲೆ ಬಂದಾಗ ನಾನು ನೋಡಿದ್ರೆ ಈ ಕಾಲರ್ಗಳು 2 ಹಿಂಗೆ ಮೇಲ್ಗಡೆ ಇದ್ವು. ಸೊಂಟಕ್ಕೆ ಒಂದು ಸಂಪತ್ತಿಗೆ ಸವಾಲಲ್ಲಿ ರಾಜ್ಕುಮಾರ್ ಕಟ್ಕೊಳ್ತಾನ ಆ ರೀತಿ ಒಂದು ಟವಲನ್ನು ಕಟ್ಕೊಂಡಿದ್ರು. ಖಡಕ್ ಆದಂಥ ಒಂದು ಧೋತಿ, ಶರ್ಟು ಎಲ್ಲ ಇತ್ತು. ಹಣಿ ಮೇಲೆ ನಾವು ಕುಂಕುಮ, ಸರಿ ಅವ್ರೇನೋ ದರ್ಶಿಗಳೇ ಅದರ ಮತ್ತು ಬೇರೆ ಅದು. ಬಂದಾಗ ಸಹಜವಾಗಿ ನಮ್ಮ ಶಾಸಕ ದ್ವಯರಿದ್ರಲ್ಲಿ ಅವರು ಕುರ್ಚಿಯಲ್ಲಿ ಇವ್ರು ಕೂತಾಗ ಬಾಜು ಕೂಡ್ಲಿಕ್ಕೆ ಹಿಂದೆ ಮುಂದೆ ನೋಡಿದ್ರು. ಹಿಂದೆ ಮುಂದೆ ನೋಡಿದಾಗ ಕೂತ್ಕೊಳ್ರಿ ಅಂತ ನಾನು ಸನ್ನೆ ಮಾಡಿದೆ. ನನ್ನ ಕಡೆಯಿಂದ ಆಗಲ್ಲದು, ಯಾಕಂದ್ರೆ ಮುತ್ಯಾರ ಪಕ್ಕದಲ್ಲಿ ನಾನು ಕೂಡ್ಲಾ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ. ಇವರು ಭಕ್ತಿ, ಇದು ಮೌಢ್ಯದ ಭಕ್ತಿ ಅನ್ನೋದಕ್ಕಿಂತಲೂ ವಂಚನೆ ಭಕ್ತಿ ಅಂತ ಅನಿಸ್ತು. ಯಾಕಂದ್ರೆ ಈ ಮುತ್ಯ ಯಾವ ಜನಾಂಗವನ್ನು ಪ್ರತಿನಿಧಿಸಿದನೋ ಈತನಿಗೆ ಸೊಪ್ಪು ಹಾಕುವ ಮೂಲಕ, ಈತನಿಗೆ ಮರ್ಯಾದೆಯನ್ನು ಕೊಡುವ ಮೂಲಕ ತಾವು ಮುಂದೆ ಆ ಜನಾಂಗದ ಓಟ್ಗಳನ್ನು ಪಡಲಿಕ್ಕೆ ಇವರು ವಂಚಾಕಿದ್ದು ಅಂತ ಅನ್ನೋದು ನನಗೆ ಸ್ಪಷ್ಟ ಆಯ್ತು. ಆಗ ನಾನೇ ಇವ್ರ ಪಕ್ಕದಲ್ಲಿ ಕುಳಿತು ಅಕ್ಷರಶಃ ಇವ್ರ ಭುಜ ತಟ್ಟಿ ಯಾವೂರಿನಿಂದ ಅಂತ ಕೇಳಿದೆ. ಆತನಿಗೆ ಗಾಬರಿ. ಯಾವೂರಿನಿಂದ ಅಂತ ಕೇಳೋರು ಅದರಲ್ಲ ಇಲ್ಲಿ. ನಾನು ಎಲ್ಲರಿಗೂ ಚಿರಪರಿಚಿತ, ಎಲ್ಲರಿಗೂ ಗೊತ್ತು. ನನಗೆ ಎಷ್ಟೋ ಜನ ಬರ್ಲಿಕ್ಕೆ, ನನ್ನ ಮುಟ್ಲಿಕ್ಕೆ
ನನಗೆ ಮಾತಾಡ್ಸ್ಲಿಕ್ಕೆ ಬಾಯಿ ತೆರೆದೋದ್ನಾಗ ಇವ್ರ ಪಕ್ಕದಲ್ಲಿ ಕುಳಿತಾರೆ, ಇವ್ರು ಯಾವ್ರು ಅಂತ ಕೇಳ್ತಾರಲ್ಲ ಅಂತ. ನನ್ನ ಇನ್ನೊಬ್ಬರ ಪಕ್ಕದಲ್ಲಿ ನಮ್ಮ ಸಿದ್ಧಬಸವ ಕಬೀರ್ ಸ್ವಾಮಿಗಳಿದ್ರು ಮತ್ತು ಗುರುಮಿಟ್ಕಲ್ನ ಶಾಂತಿವೀರ ಸ್ವಾಮಿಗಳು ಇದ್ರು. ನನ್ನನ್ನು ಗಮನಿಸ್ತಿದ್ರು ಅವರು. ಯಾವರು ನಿಂದು ಅಂತ ಕೇಳಿದಾಗ ಸಹಜವಾಗಿ ಹಿಂಗ ಸರ್ ಸಾಗರ್ ಅಂತ ಬರ್ತೀವಿ, ಸಾಗರ್ ಹತ್ರ ನನ್ನ ರೋಜಾ ಅಂತ ಸಾಗರ ಅಲ್ಲಿ ಬರ್ತದೆ ಸರ್, ಅಲ್ಲಿ ನಂದು. ಏನು ಮಾಡ್ತೀವಿ ಕೆಲಸ ಅಂತ ಕೇಳಿದೆ. ಏನು ಮಾಡ್ತಾರೆ ಕೆಲಸ ಪಾಪ ಹೇಳಲಿಕ್ಕೆ ಅತಗ ತಡವರಿಸಿದ. ಕೆಲಸನೇ ಮಾಡೋದಿಲ್ಲ, ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಕೇಳಿದಾಗ ಏನು ಹೇಳೋಕ್ಕಾಗುತ್ತೆ, ಸಾಧ್ಯ ಇಲ್ಲ, ಸುಮ್ಮನೆ ಆದ ಪಾಪ. ಸಾಲಿ ಎಷ್ಟು ಓದಿದೆ ಅಂತ ಕೇಳಿದೆ ನಾನು. ನನಗೆ ಅದನ್ನು ಅವಮಾನ ಮಾಡೋಕನ್ನು ಯಾವ ಉದ್ದೇಶಗಳು ಇರಲಿಲ್ಲ. ಕುತೂಹಲಕ್ಕೆ ಕೇಳಿದೆ. PUCಯಲ್ಲಿ ಎಷ್ಟೋ ಪೇಪರ್ಗಳು ಹೋಗಿದ್ವು ಅಂತ ಸಂಗತಿ ಗೊತ್ತಾಯ್ತು. ಹಾಗೆ ಈ ಥರ ವಿಚಿತ್ರ ರೀತಿಯಲ್ಲಿ ವರ್ತನೆ ಮಾಡ್ತೀಯಲ್ಲಪ್ಪ, ಜೈ ಕೂಗರ್ ಅಂತಂದ್ರ ಒಂದ್ ಕಡೆ ಕೊಡ್ತಾ ಇಲ್ಲ, ಒಂದ್ ಕಡೆ ನಿಲ್ತಾ ಇಲ್ಲ, ಒಂಥರ ಓಡಾಡ್ತಿರ್ತೀಯ, ಜಂಪ್ ಮಾಡಿ ಬರುತ್ತೆ, ಸ್ಟೆಪ್ ಬೇಕಾದಂಗೆ ಅದಾವ ಇಲ್ಲಿ ಸ್ಟೇಜಿಗೆ, ಜಂಪ್ ಮಾಡಿ ಬರ್ತೀವಿ, ಜಂಪ್ ಮಾಡಿ ಇಳಿತು, ಹಿಂಗ್ಯಾಕೆ ಮಾಡ್ತೀವಿ ಅಂತ ಕೇಳಿದೆ. ಆತ ಪಾಪ ಮುಗ್ಧವಾಗಿ ಅನ್ನೋ ಏನೋ ಗೊತ್ತಿಲ್ಲ, ನಾನು ನೋಡ್ಕತ್ತ, ಇಲ್ಲ ಸರ್ ಇತ್ತೀಚೆಗೆ ಹೀಗೆ ಆಗ್ತಾನೆ ಇದೆ ಅಂತ ಅಂದ. ನಾ ಹೇಳಿದೆ ಅವನಿಗೆ, ಇಲ್ಲೇ ಗುಲ್ಬರ್ಗ ಇದೆ, ಶರಣಬಸವೇಶ್ವರ ಗುಡಿ ಇದೆಲ್ಲ, ಗುಡಿ ಪಕ್ಕದಲ್ಲೇ ಡಾಕ್ಟರ್ ಗನಾತಿ ಅಂತ ಒಬ್ಬ ಡಾಕ್ಟರ್ ಇದ್ದಾರೆ, ಅವರು ಮನಃಶಾಸ್ತ್ರಜ್ಞರು, ಅವ್ರನ್ನ ಭೇಟಿಯಾಗಿ ಕೂಡಲೇ ಚಿಕಿತ್ಸೆ ಪಡ್ಕೊಳ್ಳಪ್ಪ ಅಂತ ಹೇಳಿದೆ ನಾನು. ಬಹುಶಃ ನನ್ನನ್ನು ಎಷ್ಟು ಕೇರ್ ಮಾಡಿದ್ನೋ ಬಿಟ್ಟನೋ ಗೊತ್ತಿಲ್ಲ. ಬಹುಶಃ ಇದು ಹಂಗೆ ಬೆಳೀತಾ ಹೋಯ್ತು. ಈ ಆತ ವಿಚಿತ್ರ ಮ್ಯಾನಿಸಮ್ಗಳ ಮೂಲಕ, ವಿಚಿತ್ರ ಮಾತುಗಳ ಮೂಲಕ ಒಮ್ಮೊಮ್ಮೆ ಓಡಿ ಬರೋದು, ಯಾರನ್ನೋ ತಬ್ಬಿಕೊಳ್ಳೋದು, ಅವ್ರು ಬಿಟ್ಟು ಓಡಿ ಬಿಡೋದು, ಕಟ್ಟಿನ ಜಂಪ್ ಮಾಡೋದು, ಇದು ಏನು ನಾಟಕ ಮಾಡ್ತಾರೋ ಸಿನಿಮಾದ ಸ್ಟಂಟ್ಗಳ ನನಗಂತ ಅರ್ಥ ಆಗಲಿಲ್ಲ. ಆದರೆ ಈ ಸ್ಟಂಟ್ಗಳನ್ನ ನಿಜ ಅಂತ ನಂಬಿದಂಥ ಜನಗಳಿದ್ದಾರೆ ನೋಡಿ, ಆ ಜನಗಳು ಅವ್ರು ತೋರ್ತಕ್ಕಂಥ ಪ್ರೀತಿ, ಅವ್ರು ತೋರ್ತಕ್ಕಂಥ ಆದರ, ಅವ್ರು ತೋರ್ತಕ್ಕಂಥ ಕಾತುರತೆ, ಅವರು ಇವ್ರ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿಗೆ ಬಹುಶಃ ಸಹಜ ಯಾರ ತಲೆ ಆದರೂ ಗಿರ್ರಂತ ತಿರುಗ್ತದೆ. ಬಹುಶಃ ಈ ಮಲ್ಲಿಕಾರ್ಜುನ ಮುತ್ಯನ ಸ್ಥಿತಿಯು ಹಾಗೆ ಆಗಿರ್ಬೋದು. ನನಗೇನೋ ಈ ಪೋಕ್ಸೋ ಕೇಸ್ ಅಡಿಯಲ್ಲಿ ಅವ್ರನ್ನ ಬಂಧಿಸ್ಬೇಕಂತ ಹೇಳ್ತಾ ಇದ್ದಾರಲ್ಲ, ಆ ಮನುಷ್ಯ ಈ ಮಕ್ಕಳ ಮೇಲೆ ಅಂಥ ಅತ್ಯಾಚಾರದಂಥ ಇಂಥ ದೃಷ್ಟಿಕೋನ ಇರ್ಲಿಕ್ಕಿಲ್ಲ. ಆತನಲ್ಲಿ ವಿಚಿತ್ರ ರೀತಿಯ ಮ್ಯಾನರಿಸಮ್ ಇದೆ. ಆ ಮ್ಯಾನರಿಸಮ್ಗೆ ಒಳಗಾಗಿ ಜನ ಹೋಗ್ತಾ ಇದ್ದಾರೆ. ಅದಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತ ಅನ್ನೋದು ಮೇಲ್ನೋಟಿಗೆ ಯಾರಿಗಾದ್ರೂ ಗೊತ್ತಾಗ್ತದೆ. ಆದರೆ ಜನರ ಮೌಢ್ಯತೆಯನ್ನ ಉಪಯೋಗ ಮಾಡಿಕೊಂಡು ಈ ಮನುಷ್ಯ ಬೆಳೀತಾ ಇದ್ದಾನೆ ಅಂತ ಅನ್ನೋದು ಸುಳ್ಳಲ್ಲ. ಇವ್ರ ಸುತ್ತಮುತ್ತ ಒಂದು 18 ಜನಗಳ ಯುವಕರ ತಂಡ ಇದೆ. ಸದಾ ಇವರು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ ಇವುಗಳನ್ನು ಬಳಸಿ ರೀಲ್ಗಳನ್ನು ಮಾಡೋದು. ಈ ರೀಲಿಗೆ ತಕ್ಕಂಥ ಘಟನೆಗಳನ್ನು, ತಕ್ಕಂಥ ಸಿನಿಮಾದ ಹಾಡುಗಳನ್ನು ಜೋಡಿಸಿಬಿಡೋದು, ಜನರನ್ನ ದಿಶಾಬುಲ್ಗೊಳಿಸೋದು. ಇದೊಂದು ಹೊಸ ಟ್ರೆಂಡ್. ಇದು ಈ ಟ್ರೆಂಡ್ ಮೂಲಕ ಯಾರನ್ನಾದ್ರೂ ಎತ್ತಬಹುದು, ಯಾರನ್ನ ಇಳಿಸ್ಬಹುದು. ಆ ಟ್ರೆಂಡ್ ರಾಜಕಾರಣಿಗಳಿಗಂತೂ ಹೊಕ್ಕಿ ಬಿಟ್ಟಿದೆ ಆಲ್ರೆಡಿ. ಕೆಲವರು ಈ ಸೋಷಿಯಲ್ ಮೀಡಿಯಾಗಳ ಮೂಲಕನೇ ರಾಜಕಾರಣಿ ಆಗ್ಬೋದು ಅಂತಕ್ಕಂಥ ತಲೆಯಲ್ಲಿ ಕೂಡ ಇಟ್ಕೊಂಡಿದ್ದಾರೆ, ಆಗಿದ್ದಾರೆ ಕೂಡ ನಮ್ಮಲ್ಲಿ. ಆ ಟ್ರೆಂಡ್ ಈಗ ಧಾರ್ಮಿಕತೆಗೆ ಕೂಡ ತಗುಲಿದೆ. ಹೀಗಾಗಿ ಈ ಮಲ್ಲಿಕಾರ್ಜುನ ಮತ್ತೆ ಇವತ್ತು ಪೋಕ್ಸೋದ ಅಡಿಯಲ್ಲಿ ಕೇಸ್ ದಾಖಲಾಗಿ ಒಳಗೊಳಗೆ ಒದ್ದಾಡ್ತಾ ಇದ್ದಾನೆ, ನನಗೆ ಗೊತ್ತು. ಆದರೆ ಈತನನ್ನು ಬೆಂಬಲಿಸ್ತಕ್ಕಂಥ ಕೆಲವರು ನಮ್ಮ ಜನಾಂಗದಲ್ಲಿ, ನಮ್ಮ ಜಾತಿಯಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಅಷ್ಟು ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ಆತ ಆ ಪೋಕ್ಸೋ ಅಡಿಯಲ್ಲಿ ದಾಖಲಿಸುವಂತಹ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಒಪ್ಪಬಹುದು, ಅದರಲ್ಲಿ ಅನುಮಾನಗಳಿಲ್ಲ. ಮತ್ತು ಈತ ವಿಚಿತ್ರ ರೀತಿ ಮ್ಯಾನೇಜ್ ಮಾಡುವಾಗ ಮಗುವನ್ನ ಹಿಡ್ಕೊಂಡಿದ್ದಾನೆ, ಮೈಮೇಲೆ ಕೂಡಿಸ್ಕೊಳ್ತಾನೋ, ಕೆಲವು ಕೆಳಗ ಕೈಯಲ್ಲಿ ಎತ್ತಿ ಆಡ್ತಾನೆ, ಎಗರಿಸ್ತಾನ, ಇವು ಸತ್ಯ. ಆದರೆ ಇದು ಮುಂದೊಂದು ದಿನ ನನಗೆ ಸಂಕಟವನ್ನು ತಂದೊಡ್ತದೆ ಅಂತಕ್ಕಂಥ ಸಂಗತಿ ಬಹುಶಃ ಈ ಮುತ್ಯನಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಘಟಿಸಿದಂಥ ಒಂದು ಅಪರಾಧನೇ. ಯಾರದೇ ಮಕ್ಕಳು ಅವ್ರ ತಂದೆ ತಾಯಿಗಳು ಕೊಟ್ಟರು ಕೂಡ, ಅವರ ತಂದೆ ತಾಯಿಗಳು ಒಪ್ಪಿಗೆ ಕೊಟ್ಟರು ಕೂಡ, ಮನುಷ್ಯನಾದವನು, ಮಾನವೀಯತೆ ಬಗ್ಗೆ ಅರಿವಿದ್ದವನು, ಪ್ರಜ್ಞೆ ಇದ್ದವನು ಹೀಗೆ ಎಂದೂ ರಮಿಸಲಾರ ಈ ರೀತಿ ಒಳಗಡೆ. ಈ ಉತ್ತರ ಕನ್ನಡ ಭಾಗದಲ್ಲಿ ಹೀಗೆ ಮಾಡ್ತಾರಂತ ಹೇಳ್ತಾರೆ, ಯಾರೋ ಪುಣ್ಯಾತ್ಮರು ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಹಾಗೆ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಮಾಡಬಾರ್ದು ಕೂಡ. ಸ್ವತಃ ತಂದೆ ತಾಯಿಗಳು ಹೇಳಿದ್ರು ಕೂಡ ಈ ಕೆಲಸವನ್ನ ಯಾವುದೇ ಒಬ್ಬ ಮುತ್ಯ ಮಾಡಬಾರ್ದು ಕೂಡ. ಮುದ್ದು ಮಾಡುವ ಮುಖನೇ ಬೇರೆ,
ಆ ವರ್ತನೆಗಳೇ ಬೇರೆ. ಯಾರು ಕೂಡ ಈ ತರ ಮುದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಚಾಳಿಯನ್ನ ಈ ಮುತ್ಯ ಈಗಾದರೂ ಬಿಟ್ಟು ತನ್ನ ಜನಗಳಿಗೆ, ತನ್ನಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ಒಳ್ಳೆ ನಡೆನುಡಿಗಳನ್ನು ಕಲಿಸ್ತಕ್ಕಂಥ, ಚಿಂತನೆಗಳನ್ನು ಹೇಳಿಕೊಡ್ತಕ್ಕಂಥ ಕೆಲಸ ಮಾಡಬೇಕೆ ವಿನಃ ವಿಚಿತ್ರ ಮ್ಯಾನರಿಸಮ್ ಮೂಲಕ ಜನಗಳನ್ನು ಆಕರ್ಷಣೆ ಮಾಡ್ತೀನಿ ಅಂತ ಅನ್ನೋದು ಇದೊಂದು ದಾಷ್ಟ್ಯ ಆಗ್ತದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಈ ವಿಚಿತ್ರ ಮ್ಯಾನರಿಸಮ್ನಿಂದ ಹೊರಗಡೆ ಬರಬೇಕಾಗಿದೆ. ಒಳ್ಳೆಯದಕ್ಕೆ ನಾವೆಲ್ಲರೂ ಬೆಂಬಲಿಸಬೇಕು, ಕೆಟ್ಟದ್ದನ್ನ ನಾವೆಲ್ಲರೂ ಖಂಡಿಸಬೇಕಾಗ್ತದೆ. ಅದು ಜಾತಿ, ಜನಾಂಗ ಇತ್ಯಾದಿಗಳ ಪ್ರಶ್ನೆ ಬರೋದೇ ಇಲ್ಲ. ಧರ್ಮ ಅಂತ ಅನ್ನೋದು ಎಲ್ಲರ ಒಳಗಡೆ ಅರಿವನ್ನು ಮೂಡಿಸಬೇಕಂತ ಕೆಲಸ ಮಾಡಬೇಕಾದ ವಿನಃ ಅವರಲ್ಲಿ ಮೌಢ್ಯವನ್ನ ಮೂಡಿಸುವುದು ಅಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.